ಹಲೋ ವೀಕ್ಷಕರೇ, ಈ ದಿನ ನಾನು ಮತ್ತೊಂದು ರಸಪ್ರಶ್ನೆಯೊಂದಿಗೆ ಬಂದಿದ್ದೇನೆ. ಈ ದಿನದ ರಸಪ್ರಶ್ನೆಗಳು ಹೀಗಿವೆ. ಒಂದನೆಯದು, ಕಪ್ಪು ನದಿ ಯಾವ ದ್ವೀಪದ ಮೂಲಕ ಹರಿಯುತ್ತದೆ? ಎರಡನೆಯದು, ಹಿಂದೂ ಪುರಾಣದಲ್ಲಿ ಲೋಪಮುದ್ರವನ್ನು ನಿರ್ಮಿಸಿದ ಅವಳ ಪತಿ ಯಾರು? ಮೂರನೆಯದು, ಭಾರತದ ಯಾವ ಭಾಗದಲ್ಲಿ ಬೋತಿಗಳನ್ನು ವಂಶಪಾರಂಪರಿಕವಾಗಿ ಅಡಿಗೆಯವರು ಎಂದು ಗುರುತಿಸಲಾಗುತ್ತದೆ? ನಾಲ್ಕನೆಯದು, ಮಾನವನ ದೇಹದ ಯಾವ ಭಾಗದಲ್ಲಿ ಸ್ಕ್ಯಾಪುಲಾ ಇದೆ? ಐದನೆಯದು, ಭಾರತದ ಯಾವ ರಾಜ್ಯದಿಂದ ಪತಾರ ಪಾಕಶಾಲೆ ಹುಟ್ಟಿಕೊಂಡಿತು? ಆರನೆಯದು, ಲಾವೋಸೈರ್ ಅವರು ಯಾವ ಅನಿಲವನ್ನು ಅಜೋಟ್ ಎಂದು ಕರೆದರು? ಏಳನೆಯದು, ವಿಶ್ವದ ಪ್ರಮುಖ ಮೀನುಗಾರಿಕಾ ಕೇಂದ್ರಗಳು ಯಾವ ಪ್ರದೇಶದಲ್ಲಿ ಕಂಡುಬರುತ್ತವೆ? ಎಂಟನೆಯದು, ಭಾರತವು ತನ್ನ ಬಜೆಟನ್ನು ಯಾವ ಸಂಪನ್ಮೂಲ ಹೆಚ್ಚಿಸಿಕೊಳ್ಳಲು ಬಳಸಲಾಗುತ್ತದೆ? ಒಂಬತ್ತನೆಯದು, ಭಾರತ ಬಿಟ್ಟು ತೊಲಗಿ ಚಳವಳಿಯನ್ನು ಯಾವ ಕಾರಣಕ್ಕಾಗಿ ಮಾಡಲಾಯಿತು? ಹತ್ತನೆಯದು, ಇಂಟರ್ನೆಟ್ ಬ್ರೌಸರ್ ಮೊಸಾಯಿಕ್ ಅನ್ನು ನಿರ್ಮಿಸಿದವರು ಯಾರು? ಪ್ರಿಯ ವೀಕ್ಷಕರೇ, ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ನಾಳಿನ ಸಂಚಿಕೆಯಲ್ಲಿ ನೋಡಿ. ಹಾಗೆ ಈ ವಿಡಿಯೋ ತಮಗೆ ಇಷ್ಟವಾದರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿರಿ. ಹಾಗೆ ಈ ಪ್ರಶ್ನೆಗಳಿಗೆ ಉತ್ತರಗಳು ತಮಗೆ ಗೊತ್ತಿದ್ದರೆ ಕಮೆಂಟ್ಸ್ ಮೂಲಕ ನನಗೆ ತಿಳಿಸಬಹುದು. ಮತ್ತೆ ಸಿಗೋಣ ನಾಳಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್, ಸಿ ಯು.